ತಲೆ ಸ್ವಲ್ಪ ಹಿಂಗೆ ಸುಣ್ಣ ಹಚ್ಬೇಕು. ಓಪನ್ ಮಾಡು. ಸೇಬೆಹಣ್ಣು ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಬ್ಲಾಗ್ನ ಕತೆ ಏನು ಅಂದರೆ, ಹೋದ ವಾರದ ಎಲ್ಲ ವೀಡಿಯೋಗಳನ್ನು ಸೇರಿಸ್ಬಿಟ್ಟು ಒಂದು ಬ್ಲಾಗ್ ಥರ ಮಾಡಿದ್ದೀನಿ. ಈ ಬ್ಲಾಗ್ ಕತೆ ಏನು ಅಂದರೆ, ನನ್ನ ಇನ್ಸ್ಟಾದಲ್ಲಿ 10K ಫಾಲೋವರ್ಸ್ ಆಗಿದ್ದರು. ಹಾಗಾಗಿ ಕೇಕ್ನ ತೊಗೊಂಬಂದ್ಬಿಟ್ಟು ಮನೇಲೇ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ ಇವಾಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋದ್ರಿಂದ ಈ ಪ್ಲಾಸ್ಟಿಕ್ ಕ್ಯಾನಲ್ಲಿ ನೀರಿಟ್ಟು ನಾವು ಕುಡಿದ್ಬಿಟ್ರೆ ಇನ್ನೂ ನೀರು ಹೀಟ್ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಮಗೊಂದು ಮತ್ತು ನಮ್ಮ ಚಿಕ್ಕಮ್ಮನಿಗೊಂದು ಈ ಮಡಕೆನ ತೊಗೊಂಡು ಮನೆಗೆ ಬಂದೆ. ತಲೆ ಸ್ವಲ್ಪ ಹಿಂಗೆ ಸುಣ್ಣ ಹಚ್ಬೇಕು. ಈ ಥರ ಸಾಧಾರಣ ಹಿಂಗೆ ಎರಡು. ಅದಾದಮೇಲೆ ನಾವು ಇವಾಗ ಸೊಳ್ಳೆ ಬೇರೆ ಜಾಸ್ತಿ ಇರೋದ್ರಿಂದ ನಮ್ಮಮ್ಮ ಈ ಸೊಳ್ಳೆ ಪರ್ದೆನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿತ್ತು. ಸೊ ಅದು ಬಂದಿತ್ತು, ಅದನ್ನು ಹಾಕಿಬಿಟ್ಟು ಚೆಕ್ ಮಾಡ್ತಾಯಿದ್ವಿ. ಸೊಳ್ಳೆ ಪರ್ದೆ ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಹೇಗಿದೆ ಏನು ಅಂತ ಹೇಳಿ ನಾನು ಮತ್ತು ನಮ್ಮ ಸಂಜು ಚೆಕ್ ಮಾಡ್ತಾಯಿದ್ವಿ. ಚೆಕ್ ಮಾಡಿ ಮರ್ಚಿಟ್ವಿ. ನೆಕ್ಸ್ಟ್ ಡೇ ನಾನು ಮತ್ತು ನಮ್ಮ ಪೂಜಾ ಪ್ರಮೋಷನ್ ವಿಡಿಯೋ ಮಾಡಬೇಕು ಅಂತ ಹೇಳಿ ಶಿವಮೊಗ್ಗ ಹೊರಟಿದ್ವಿ. ಡ್ಯೂಟಿ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಪೂಜೆ ಶಿವಮೊಗ್ಗ ಹೊರಟಿದ್ವಿ. ಇವಾಗ ನಾನು ಶಿವಮೊಗ್ಗ ಮತ್ತು ಬೇರೆ ಕಡೆ ಎಲ್ಲಾದರೂ ಹೋದರೆ ಈ ಜ್ಯೂಸು, ಬಾಟಲಲ್ಲಿ ಜ್ಯೂಸ್ ಆಗಿರ್ಬೋದು ಅಥವಾ ಕಬ್ಬಿನ ಜ್ಯೂಸು ಯಾವುದೂ ಕುಡಿಯಲ್ಲ. ಅದ್ರ ಬದಲು ನಾನು ಸೇಬೆಹಣ್ಣು ತಗೊಂಡು ಹೋಗಿರ್ತೀನಿ ಒಂದು ಬಾಕ್ಸಲ್ಲಿ. ಆ ಸೇಬೆಹಣ್ಣನ್ನೇ 2-3 ಸೇಬೆಹಣ್ಣು ತಗೊಂಡೋಗಿರ್ತೀವಿ ಬಾಕ್ಸಲ್ಲಿ. ಸೊ ಅದನ್ನೇ ತಿನ್ಕೊಂಡು ಮನೆಗೆ ಬರ್ತೀವಿ. ಸೊ ಅದು ಬಿಟ್ಟು ಬೇರೆ ಏನೂ ನಾವು ತಿನ್ನೋಕ್ಕೆ ಹೋಗಲ್ಲ. ಸೊ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಹೊನ್ನಾಳಿ ಬಂದ್ವಿ. ಹೊನ್ನಾಳಿ ಬಂದ ತಕ್ಷಣ ಇಲ್ಲಿ ಮಠದ ಹತ್ರ ಈ ಕಬ್ಬಿಂದು ಲಾರಿ ಇತ್ತು. ಅವ್ರ ಹತ್ರ ಒಂದು ಕಬ್ಬು ಇಸ್ಕೊಂಡು ಕಲ್ಲಂಗಡಿ ಹಣ್ಣು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಮ್ಮ ಪೂಜಾ ಸೈನ್ಸ್ ಡೇ ಇರೋದ್ರಿಂದ ರಂಗೋಲಿ ಸ್ಪರ್ಧೆ ಮತ್ತು ಇದಕ್ಕೆ ಸೈನ್ಸ್ ಡೇಗೆ ಒಂದು ಎಕ್ಸ್ಪೆರಿಮೆಂಟಿಗೆ ರೆಡಿ ಆಗ್ತಾಯಿದ್ಲು. ಅದನ್ನೇ ಮಾಡ್ತಾಯಿದ್ರು ಅವರು. ನೆಕ್ಸ್ಟ್ ಡೇ ಒಂದು ಬಂಜಾರ ಆಲ್ಬಮ್ ಸಾಂಗ್ ಶೂಟ್ ಇತ್ತು. ಹಾಗಾಗಿ ಬೆಳಗ್ಗೆನೇ 5 ಗಂಟೆಗೆ ಎದ್ದು ಗೌರ್ಮೆಂಟ್ ಬಸ್ಸಿಗೆ ಹೋದೆ. ಮಲಗಪ್ಪದಲ್ಲಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಅದಾದಮೇಲೆ ಪಿಕಪ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಚಿಕ್ಕಮ್ಮನ ಬರ್ತ್ಡೇ ಇತ್ತು. ಹಾಗಾಗಿ ಕೇಕ್ ತಂದು ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ.
Happy birthday to you. Happy birthday to you. Happy birthday to you, auntie. Chikama. Happy birthday to you. Chikama. ಆಂಟಿ ಸಂಜು ಡಾರ್ಲಿಂಗ್ ಬೇಗ ಬಾ. ಅಮ್ಮ ಎದ್ದೋಗಮ್ಮ ತೋರಿಸಿಲ್ಲ ಇಲ್ಲಿ ಫೇಸ್ ಈ ಕಡೆ. ಇನ್ನು ಚೇಂಜ್ ಇರ್ಲಿ ಅಂತ ಅಂದೆ ನಾನು. ಸೈಡ್ ತೆಗಿತೀವಿ ಪೂಜಾ ಬೆಳಕ್ ಬರ್ಬೇಕಲ್ಲ ಕಟ್ 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 ಕಟ್. ಸ್ಮೈಲ್ ಸ್ಮೈಲ್ ಗಿಫ್ಟ್ ತಿನ್ಸಮ್ಮ. ಪೂಜಾ ಇದು ಯಾವ ಮಾಡಲ್ಲವ? ಚಂದ್ರಯಾನ 3. ಏನು ಸ್ಪೆಷಲ್ ಇವತ್ತು? ನಮ್ಮ ಕಾಲೇಜಲ್ಲಿ ಸೈನ್ಸ್ ಡೇ ಇದೆ. ಹಾಂ, ಸೈನ್ಸ್ ಡೇ ಐತೆ, ಅದಕ್ಕೆ ಸೈನ್ಸ್ ಡೇ ಮಾಡಲ್ ಅದು ಸಿರೆಂಜಿಂದಲ್ಲ ಇದು? ಹಾಂ, ಅದು ಹಿಂಗೆ ಇದು ಮಾಡಿದಾಗ ಇದು ಮೇಲೆ ಕೆಳಗಡೆ ಬರುತ್ತಲ್ಲ. ಮಾಡು ಇನ್ನೊಂದ್ಸಲ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀಯ? ಫೋಟೋ ಹಾಕೋದು ಇಲ್ಲಲ್ಲ ಮೇಲೆ ಎಲ್ಲ ಶೇಪ್ ಆಗ್ತದೆ. ಪೂಜಾ ಬಾಯ್. ಅದಾದಮೇಲೆ ನಮ್ಮ ಹೊನ್ನಾಳಿಂದ 2-3 ಕಿಲೋಮೀಟ್ರ್ ದೂರದಲ್ಲಿ ಇರ್ತಕ್ಕಂಥ ಸುಂಕದಕಟ್ಟೆ ತೇರಿತ್ತು. ಅದಕ್ಕೋಸ್ಕರ ಡ್ಯೂಟಿ ಮುಗಿಸ್ಕೊಂಡು ಬಂದು ನಾನು, ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ತಂಗಿಯರೆಲ್ಲರೂ ಕೂಡ ತೇರಿಗೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದ್ವಿ. ಸಾಕು. ಮತ್ತೆ ಶೀತ ಆಗಲ್ಲ. ಏನು ತಗೊಳ್ಳೆ ಫೈನಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಂಡು ಪಾನಕ ಕುಡಿದು ನಮ್ಮ ಸಂಜೆಗೆ ಸ್ವಲ್ಪ ಆಟ ಆಡುವಂಥ ಐಟಮ್ಸ್ನ ತೊಗೊಂಡು ನಾವು ಕೂಡ ಇಯರಿಂಗ್ಸು ಮತ್ತು ಥಿಂಗ್ಸ್ನ ಪರ್ಚೇಸ್ ಮಾಡಿಕೊಂಡು ಹಾಗೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದಿಷ್ಟು
ಈ ಬ್ಲಾಗ್ನ ಕತೆ ಆಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.